ಯಾಕಲ್ಲ ಮಂಜ ಹಿಂಗ್ ಕುತ್ಕೊಂಡು ಯೋಚನೆ ಮಾಡ್ತಿದ್ಯಾ? ಆ ಯಾಕೆ ಏನಾಗಿತ್ತು? ಯಾರೇನಾದ್ರು ನಿನಗೆ ಹಿಂಗ್ ಕುತ್ಕೊಂಡಿದ್ಯ ಇಲ್ಲಿ ಬಂದು? ಆ ಅಜ್ಜಿ ಅಜ್ಜಿ ದುಡ್ಡು ಕೊಡಜ್ಜಿ, ಕೊಡಜ್ಜಿ. ಅಲ್ಲಿ ಐಸ್ಕೊಂಡಿ ಬಂದ ತಕೊಬತ್ತೀನಿ, ದುಡ್ಡು ಕೊಡಜ್ಜಿ, ಕೊಡಜ್ಜಿ. ಬೀದಿನ ಹೋಗಿ ತಕೊಬತ್ತೀನಿ, ಕೊಡಜ್ಜಿ. ತಾತ ಬರ್ತತಿ ಅಂತ ನೋಡ್ಕೊಂತ ಕುಕ್ಕಂಡೆ ಅಜ್ಜಿ, ಏಡತ್ತಾದ್ರೂ ಬಂದಿಲ್ಲ ಅಜ್ಜಿ. ನೀನನ್ನ ಕೊಡಜ್ಜಿ. ಅಪ್ಪನೂ ವಾಲ್ ತಕೋಗೈತೆ, ಅಪ್ಪನೂ ಇಲ್ಲ. ಅದಕ್ಕೆ ನೀನು ಕೊಟ್ರೆ ಹೋಗಿ ತಕೊಬತ್ತೀನಿ ಅಜ್ಜಿ. ನಮ್ಮ ಫ್ರೆಂಡ್ಸ್ ಎಲ್ಲ ತಿಂತಾರ ಕಣಜ್ಜಿ, ಕೊಡಜ್ಜಿ. ಏ ಅಪ್ಪನೇ, ನಿಮ್ಮ ಅಪ್ಪ ಬಂದಾಗ ಇಸ್ಕೊಂಡ್ ಕೊಡ್ತಂತೆ. ನಿಮ್ಮ ಅಪ್ಪನೋ ಇಲ್ಲ ನಿಮ್ಮ ತಾತನೋ ಬಂದಾಗ ಇಸ್ಕೊಂಡ್ ಕೊಡ್ತಂತ. ದುಡ್ಡಿಲ್ಲ ನನ್ನ ತೆಗೆ. ದುಡ್ಡಿದ್ರೆ ಕೊಟ್ಟು ಕಳಿಸ್ತಿದ್ದೆ, ನನ್ನ ತೆಗಿಲ್ಲಪ್ಪಯ್ಯ. ಹೋಗು ಆಟಾಡ್ಕೊ ಹೋಗು. ಬಂದ್ಮೇಲೆ ನಾನು ಕರಿತೀನಿ, ಆಟಾಡ್ತಿರು. ನಾನು ಕರಿತೀನಿ, ಇಸ್ಕೊಂಡ್ ಕೊಡ್ತೀನಿ ಹೋಗು. ಇಲ್ಲ ಜೈ, ನೋಡಿದ್ದೀನಿ ನಾನು. ನಿನ್ನ ಅಡ್ಕೆಲ್ ಬಿಡಿಸಿಲ್ದಾಗಿತ್ತಲ್ಲ, ಅದು ಒಳಗಿತ್ತಿದ್ದು ನೀನು. ನಾನು ನೋಡಿದ್ದೀನಿ ಅವಾಗಲೇ. ಅಲ್ಲಿ ನೀನು ಊಟ ಮಾಡ್ಬೇಕಾರೋ ಯಾವಾಗಲೂ ಅಲ್ಲಿ ಕುಕ್ಕನಿದ್ದಲ್ಲ, ಅವಾಗ ಪಕ್ಕಕ್ಕಿದ್ದಿ ಉಂಡು ಹೊರಕ್ಕೆ ಹೋದೆ ಕೈ ತೊಳ್ಕೊಂಬಕ್ಕೆ. ಅವಾಗ ನೋಡಿದೆ ನಾನು, ಅಲ್ಲಿ ಬಿಡಿಸಿದಾಗಿತ್ತು, ತೆಗೆದು ನೋಡಿದೆ. 50 ರೂಪಾಯಿ ಇತ್ತು. ನಾನು ಸಾಕಜ್ಜಿ, 20 ರೂಪಾಯಿ ಸಾಕು ಕೊಡು. ನಾನೆಲ್ಲ ಅದ್ರಾಗೇನೆ ಗೋಬಿ ಮಂಚೂರಿ ಅಂತೆ, ಐಸ್ ಕ್ರೀಮ್ ಅಂತೆ ಎಲ್ಲ ತಿಂತೀನಿ. 20 ರೂಪಾಯಿ ಕೊಡು ಸಾಕು. ಕೊಡಜ್ಜಿ, ನಾನು ಬಿಡಿಸಿಲ್ಲ ಎಲ್ಲಿರ್ತೀನಿ, ನಾನು ಏನು ಮಾಡ್ತೀನಿ, ದುಡ್ಡೆಲ್ಲದವೇ ಅಂಬುದು ನಿನ್ನ ಕೆಲಸ. ನಿನ್ನ ತಾತ ಬರ್ಲಿರು ಹೇಳ್ತೀನಿ, ಅವಾಗ ಗ್ರಾಚಾರ ಬಿಡಿಸ್ತೀನಿ ನಿಂಗೆ. ಯಾಕತ್ತೆ ಹುಡುಗ ನಂಗೆ ಬೈತಾ ಇದೆಯಾ ಬೆಳಿಗ್ಗೆ? ಏನು ತಿಟ್ಕೆ ಮಾಡ್ದ ಅವನು? ಪಟ ನನ್ನ ಮಗ. ಏನು ತಿಟ್ಕೆ ಮಾಡ್ದ ಅವನು ಹೇಳು? ಗಟ್ಟಿಸ್ತೀನಿ ನನ್ನ ಮಗನಿಗೆ. ಅಮ್ಮಯ್ಯ, ಅವನಿಗೆ 20 ರೂಪಾಯಿ ಬೇಕಂತ. ಅವನಿಗೆ ಅಲ್ಲಿ ಐಸ್ ಕ್ಯಾಂಡರ್ ಬಂದವರಂತೆ ಊರಿಗೆ, ಎಲ್ಲ ಹುಡುಗರು ತಿಂತವ್ರಂತೆ. ಅದಕ್ಕೆ ಇವನಿಗೆ 20 ರೂಪಾಯಿ ಕೊಡಜ್ಜೆ ಅಂತ ಒಂದೇ ಬಲ ಅಂತ. ಏನು ಮಾಡ್ತೀಯ ನೀನು ಹೇಳು, ಕೊಡ್ತೀಯೋ ಇಲ್ಲ? ಅಮ್ಮ ನೀನನ್ನ ಕೊಡಮ್ಮ, ಅಜ್ಜಿ ಕೊಡ್ತಿಲ್ಲ ಅವಾಗಿಂದ. ನೀನನ್ನ ಕೊಡು, ಹೋಗ್ತೀನಿ. ಕೊಡಮ್ಮ, ಹುಡುಗರೆಲ್ಲ ಆಟ ಆಡ್ದವ್ರು, ಕೊಡಮ್ಮ, ನಾನು ಹೋಗ್ತೀನಿ. ನೋಡು ಅವಾಗಲೇ ನಿನಗೆ ಮಸ್ಕ ಹೊಡಿತಾವನ. ಅವಲ್ಲಿ ನಿನಗೆ ಮಸ್ಕ, ನನ್ಗೆ ಇಷ್ಟೋ ಅಂತಂಕ ಮಸ್ಕ ಹೊಡೆದ, ಇವಾಗ ನಿನಗೆ ಮಸ್ಕ ಹೊಡಿತಾವನೆ ಕೊಡ್ಸು ಅಂತಂದು. ಕೊಡು ನಿಂತ ಇದ್ರೆ ದುಡ್ಡ. ಅಮ್ಮ ಕೊಡಮ್ಮ, ಹೋಗ್ತೀನಿ, ಕೊಡಮ್ಮ, ಆಟಾಡಕ್ಕೆ ಹೋಗ್ತೀನಿ, ಕೊಡಮ್ಮ, ಹೋಗಿ ಬೇಗ ಬರ್ತೀನಿ, ಕೊಡಮ್ಮ. ಎಷ್ಟೇ ಹೋಗ್ಲಿ, ಇರು ತೆಗೆದು ಕೊಡ್ತೀನಿ. ಕಳ ಪಪ್ಪ ಬಿರಿಯಾನಿ ಬರ್ಬೇಕು, ಆಟಾಡಕ್ಕೆ ಹೋಗಿ. ಬಿರಿಯಾನಿ ಬರ್ತೀನಿ ಹೇಳು, ಹಿಂಗೋಗಿ ಹಿಂಗೆ ಬರ್ತೀನ. ಅವನು ದುಡ್ಡು ಕೊಟ್ಟು ಕಳ್ಸಮ್ಮ. ಕೇಳಿದ್ಕು ಕೊಡು ಅವನಿಗೆ. ಎದ್ದು ಕುಕ್ಕಂತಾನ ಅವನು. ಒಂದು ಮಾತು ಕೇಳೋದು, ಒಂದು ಯಾಕಂತ ತಗೋಬರಲ್ಲ ಅಂದ್ರೆ ತರಲ್ಲ, ಅಂಗಡಿ ಬಂತಕ್ಕೆ ಹೋಗಿದ್ದು, ಅದಕ್ಕೂ ದುಡ್ಡು ಕೊಡು ಅಂತಾನೆ. ಕೇಳ್ದಂಗೆ ಕೊಟ್ಟೆ ಹಿಂಗಾಗಿರೋದವನು. ಇಲ್ಲ ಅಂದಿದ್ರೆ ಕೇಳ್ದಂಗೆ ಕೊಡಿಲ್ಲ, ಎರಡು ಬಿಟ್ಟಿದ್ರೆ ಸರಿ ಆಗೋನು. ಹಿಂಗೆ ಆಗ್ತಿರೋದು ಇವನು. ಬಿಡತ್ತೆ ಹೋಗ್ಲಿ ಪಾಪ, ಒಬ್ಬನೇ ಮಗ ಅಲ್ಲ, ಚೆನ್ನಾಗಿ ಬ್ಯಾಳ್ಸೋಣ. ಅದಕ್ಕೆ ಯಾಕಂಗೆ ಆಡ್ತೀಯ? ಬಿಡು ಹೋಗ್ಲಿ ಅತ್ಲಾಗೆ. ಇವನಿಗೆ ಕೊಡ್ತೀನಿ ಮತ್ತೆ ಇನ್ನು ಯಾರಿಗೆ ಕೊಡ್ಬೇಕು ಹೇಳು? ಬಿಡು ಅತ್ಲಾಗ ಹೋಗ್ಲಿ. ಅಲ್ಲಮ್ಮಯ್ಯ, ಇದೇ ಕಲಿತಾನ ನಾವು. ಮುಂಚೆಮೋದು ಅಳೋದು ಇದೇ ಕಲ್ತ್ಕೊಂತಾನೆ. ದುಡ್ಡು ಕೊಟ್ಟು ಹುಡುಗರಿಗೆ ದುಡ್ಡು ಕೊಡ್ಬಾರ್ದಮ್ಮಯ್ಯ. ದುಡ್ಡು ಕೊಟ್ಟಂಗೆಲ್ಲ ನಾವು ಕೇಳ್ತಾ ಹುಡುಗರು ಅಷ್ಟೇ. ನಂದು ಒಂದು ಇಲ್ಲಾಂದರೆ ನಾನೇನಿಲ್ಲ ಕೊಡೋದು, ನನಗೇನಂತೆ ಪಾಪ. ಮಾಮ ಎಲ್ಗೆ ಹೋಯ್ತತೆ? ಅಲ್ಲಿ ಗೌಡ್ರ ಮತ್ತೆ ಸಭೆ ಕಲ್ತವ್ರೆ ಅಂತಂದು ಹೇಳ್ತಿದ್ದು, ಬೆಳಿಗ್ಗೆ ಹೋಗ್ಬೇಕು ಅಂತಂದು ಬೇರೆ ಹೇಳ್ತಿತ್ತು. ಎಲ್ಲಿ ಗೊತ್ತು ಮಾಮ ಬರಲೇ ಇಲ್ಲ. ಅದೇ ನಾನು ನೋಡ್ತಾ ಇದ್ನಮ್ಮ ಇಷ್ಟೊಂದು ಕಾಯ ತನಕ ಕಾಯ್ದು ಊಟ ಗೀಟ ಮಾಡ್ಕೊಂಡು ಹೋಗಿಲ್ಲ. ಯಪ್ಪಿನ ಬತ್ತತೆ ಅಂತ ನೋಡ್ತಿದ್ದಿ, ಇಷ್ಟೊತ್ತಾದ್ರೂ ಬಂದಿರಲಿಲ್ಲ. ಎಲ್ಲಿ ಗೊತ್ತ ಮನೆ ಗೊತ್ತಿಲ್ಲ ಯಪ್ಪ. ಬೆಳಿಗ್ಗೆ ಹೇಳಬೇಕು ತಾನೆ, ಇಂಥ ಹೋಗ್ತೀನಿ ಅಂತಂದು ಸುಮ್ಮನೆ ಡ್ರಿಪ್ ಬಲ್ಲಮ್ಮಂಗೆ ಹೋಗಲು ಯಪ್ಪ. ಏನು ಹೇಳೋಂಗೆ ಸುಮ್ಮನೆ ಅದೇ ಹೋಗ್ತಾನೆ. ಯಾಕಮ್ಮ ಹಂಗೆ ಕಣಿದ್ರ ಇಬ್ರು? ಯಾತೋ ಸಸ್ಪೆನ್ಸಾಗಿ ಮಾತಾಡ್ತಾ ಇದ್ದಾರ, ನಮ್ಗೇನು ಹೇಳೋದು ಏನು ನೀವು? ಯಾಕಿಲ್ಲ, ಸುಮ್ಮನೆ ನಿಂತ್ಕೊಂಡು ಯಾತೋ ನಿಂಗೆ ಮಾತಾಡ್ತಿದ್ವಿ. ಯಾತ್ಲ ಗೊತ್ತಿದ್ಯಪ್ಪ ಅಂತಂದು. ಎಲ್ಲಿ ಹೋಯ್ತಪ್ಪ ನೀನು? ಬೆಳಿಗ್ಗೆ ಹೋದ ನೀನು. ಕೂಳು ಬೇಡ ನೀರು ಬೇಡ ನಿಂಗೆ. ಸುಮ್ಮನೆ ತಿರ್ಗಾಡು ಅಂದ್ರೆ ತಿರ್ಗಾಡ್ತೀಯ, ಯಾಕಂದ್ರೆ ಬಗುಡು ಮಾಡು ಅಂದ್ರೆ ಮಾಡಲ್ಲ. ಬರೇ ಅಡ್ಡಾಡು. ಎಲ್ಗೋಯ್ತಿ? ಏನು ಅನ್ಕೊಂಡಿದ್ದೀನಿ ನನ್ನ? ಹೊಟ್ಟೆ ನೋಡ್ಕೊಂಬ ಮಂಟೆ ನೋಡ್ಕೊಂಬ ನಾನು. ಎಲ್ಲ ಕೆಲಸ ನಾನೇ ಮಾಡಬೇಕು. ಅವ್ನು ಚಂಡಾಳ ಇದ್ದಾನಲ್ಲ, ಅವ್ನು ಚಂಡಾಳ ನಿನ್ನ ಮಗ ಕುಲಪುತ್ರ. ಅವ್ನು ಹೇಳ್ಬೇಕೈತೆ ಅವ್ನ ಕೆಲಸಗಳನ್ನ. ಅವ್ನು ಏನು ಹೇಳಲ್ಲ, ಬರೇ ನಾನು ಹೇಳೋದೆ. ಹೊಲ್ಟಗನ್ನ ನೋಡ್ಕೊಳ್ಳಲ್ಲ. ಅಲ್ಲಿ 10 ಬೀಜ ಹುಡುಗಿವಿ, ಅವನ್ನ ನಾವು ಸ್ವಲ್ಪ ಅವಾಗ ಹೋಗಿ ನೀರನ್ನು ಇಕ್ಕ ಬರಲ್ಲ ಅಂತಂದು ಹೇಳು. ಬರೀ ಕುಡ್ದು ಅಡ್ಡಾಡಿ ಊರಾಗೆಲ್ಲ ಯಾಕೆ ಬರುತ್ತೆ? ದುಡ್ಡು ಬರ್ತಾರೆ ಕುಡಿದ್ರಿ. ಅವ್ನು ಫಸ್ಟ್ ಅವ್ನಿಗೆ ಕರೆಕ್ಟಾಗಿ ದಾರಿ ತಕ್ಕ ಬರೋದು ಕಲ್ತಾನೇನು. ಮಕ್ಳು ಬೇಡ, ಹೆಂಡತಿ ಬೇಡ, ಯಾತು ಬೇಡ, ಅವನೊಬ್ಬ ಅಡ್ಡಾಡಿದ್ರೆ ಸಾಕು. ಅವನು ಊರು ತುಂಬ ಅಡ್ಡಾಡ್ಕೊಂಡು ಹೇಳು ಫಸ್ಟ್ ಅವನಿಗೆ. ಸರಿ ಆಯ್ತು, ಬೈದು ಸ್ವಲ್ಪ ಬುದ್ಧಿ ಹೇಳ್ತೀನಿ ಅವನಿಗೆ. ನೀನು ಗೌಡ್ರ ಸಭೆ ಐತೆ ಅಂತಂದು ನೆನೆ ದಿವಸ ಹೇಳ್ತಿದ್ದಲ್ಲ, ಏನಾಯ್ತು? ಹೋದ್ರೆ ಇನ್ನ ಸಭೆಗಿನ್ನ ಇಲ್ವೇ? ಇಲ್ಲ ಇವಾಗ ಹೋಗ್ಬೇಕು ಇವಾಗ. ಸರಿ ಆಯ್ತು, ಒಂದು ದೊಡ್ಡ ಮಜ್ಜಿಗೆ ಹಣ ಕೊಡು, ಕುಡ್ದ ಹೋಗ್ತೀನಿ ನಾನು. ಅಮ್ಮಯ್ಯ ಹೋಗಿ ಒಂದು ದೊಡ್ಡ ಮಜ್ಜಿಗೆ ಹಣ ತಗೊಬರಮ್ಮಯ್ಯ, ಹೋಗು.
ಅತ್ತೆ ಎಂತ ಕೆಲಸ ತಂದ್ರೆ ನೆನೆ ದಿನ ಸಾಯಂಕಾಲ ಅಟ್ಟದ ಮೇಕೆ ಹಾಲಿಕ್ಕಿದ್ದೆ ಬೆಳಿಗ್ಗೆ ಅವನು ಸಾಯಂಕಾಲದವು ಎರಡರವನು ಒಯ್ದು ಒಂದೇ ಟಪ್ಲ ಕೊಯ್ರು ಅಟ್ಟದ ಮೇಕೆ ಇಕ್ಕಿದ್ನ ನಮಗೊಂದು ಆಳು ಮನೆ ಬೆಕ್ಕೈತಲ್ಲ ಅದು ಎಪ್ಪಾಕಣ ಅಂತಂದು ಇಕ್ಕಿದ್ದೆ ಎಪ್ಪಗೂ ಇಲ್ದಂಗೆ ಅಷ್ಟು ಶೆಲ್ ಅದೇ ಒಯ್ಯತಿ ಹಾಲನ್ನ ಏನು ಮಾಡೋಣ ಇವಾಗ ಬೆಳಿಗ್ಗೆ ಕರೆದ್ರೆ ಒಯ್ಯವೆ ಅವ್ನು ಎಪ್ಪಾಕಂಗೆ ಇವಾಗ ಸಾಯಂಕಾಲಕ್ಕೆ ಎಪ್ಪಾಕ್ತೀನಿ ನಾಳಿಕ್ಕೆ ಇವಾಗ ಮಜ್ಜಿಗೆ ಅಲ್ಲಿವರೆಗೂ ಇಲ್ಲ ಬಿಡು ಹೋಗ್ಲಿ ಅಂತೆಲ್ಲಮ್ಮೆ ಅಷ್ಟೊಂದು ಹಾಲು ಸುಮ್ಮನೆ ಬರ್ತಾವೆ ಅಲ್ಲಿ ನಮ್ಮ ಎಮ್ಮೆ ಕರೆಯದೆ ಒಂದು ಇಷ್ಟೇ ಕರಿತೈತೆ ಅದ್ರಾಗೂ 3 ಜನ ಹಾಕಿಸ್ಕೊಂಡು ಹೋಗ್ತಾರೆ ಅವನು ನಮಗೆ ಕಾಪಿ ಬ್ಯಾಡಿದೆ ಇವಾಗ ಬೇಸಿಗೆ ಬೇರೆ ಬಿಸಿಲು ಉರಿತೈತೆ ಹಂಗೇನೆ ಅದಕ್ಕೆ ಮಜ್ಜಿಗೆ ಕೊಡಕ್ಕೆ ಬೇಡಿದೆ ಇವಾಗ ನೋಡು ಅಯ್ಯಪ್ಪ ಮಿಶ್ರಣ ಅದೇ ಹೋಗ್ತಾನೆ ನಾವು ಮಾಡಿರೋ ಸಂಡಾಳಕ್ಕೆ ನೀವಿಬ್ರು ಸೇರ್ಕೊಂಡು ನನಗೆ ಮಜ್ಜಿಗೆ ಇಲ್ದಂಗೆ ಮಾಡಿರಲ್ಲ ನೀವು ಮಂಗನ ಮಗ ಬಿಡು ಹೋಗಂಗೆ ಬತ್ತಿ ಏನು ರಮಣ ಯಾರು ಬಂದೇ ಇಲ್ಲ ನಾವಿಬ್ಬರೇ ಬಂದು ಕೂಕೊಂಡ್ಬಿಟ್ಟಿರಲ್ಲ ಎಲ್ಲೋದ್ರು ಎಲ್ಲೋದ್ರಪ್ಪ ಎಲ್ಲನೂ ಬೇಗ ಕರ್ಸಪ್ಪ ಮಾಡಿ ಎಲ್ಲ ಅದೇನು ತೀರ್ಮಾನ ಮಾಡೋಣ ಯಾವಾಗ ದೇವ್ರು ಮಾಡೋಣ ಉತ್ಸವ ಮಾಡೋಣ ಅಂತಂದು ನಮಗೆ ದಿಗ್ಲಾಗೈತಿ 3 ಜನ ದಿಗ್ಲಿಲ್ಲ ನೋಡು ಸರಿ ರಪ್ಪ ಎಲ್ಲನೂ ಎಲ್ಲ ಹೇಳಿದಿವಲ್ ಕೌಡ್ರೆ ಇವಾಗ ಬತ್ತರೀರಿ ಒಂದು ನಿಮಿಷ ಎಲ್ಲರೂ ಬತ್ತರೀರಿ ಒಬ್ಬೊಬ್ರು ಕಲ್ತ್ಕೋಬೇಕಲ್ಲ ಬತ್ತರೀರಿ ಎಲ್ಲರೂ ಬತ್ತರೀರಿ ಇನ್ನ ಯಾರ್ಯಾರಿಗೂ ಬರ್ಬೇಕು ಗೌಡ್ರೆ ಸಭೆ ಸ್ಟಾರ್ಟ್ ಮಾಡ್ರಿ ಇನ್ಯಾಕೆ ಸ್ಟಾರ್ಟ್ ಮಾಡ್ರಿ ಇರಪ್ಪ ಇನ್ನ ರಂಗಜ್ಜ ಬೇರೆ ಬರ್ಬೇಕು ರಂಗಜ್ಜ ಬಂದ್ರೆ ಒಂದು ಸ್ವಲ್ಪ ಅವನು ಇರ ಮನ್ಸನೆ ಅವನು ನೋಡ್ಬೇಕು ಇವರು ಅವನು ಸ್ವಲ್ಪ ಕಾಯಣ ನೋಡ್ರಿ ಗೌಡ್ರೆ ರಂಗಜ್ಜ ಬಂದ್ರು ಸ್ಟಾರ್ಟ್ ಮಾಡ್ರಿ ಇನ್ಯಾಕೆ ಯಾಕಂದ್ರೆ ರಂಗಜ್ಜ ಏನು ಕೆಲಸ ಇತ್ತು ಅಂತ ಇಂಪಾರ್ಟೆಂಟು ಇಲ್ಲಿ ಸಭೆ ಕಲ್ತಿರೋದು ಬಿಟ್ಟು ನೀನು ಎಲ್ಲ ಹೋಗಿದ್ಯಲ್ಲ ಬಾ ಮಾತಾಡೋದೈತಿ ಇನ್ನ ಜಾಸ್ತಿ ಆಯ್ತು ಬಾ ಕೇಳ್ರಪ್ಪ ಹೇಳ್ತೀನಿ ಎಲ್ಲರಿಗೂ ಉತ್ಸವ ಮಾಡೋಕ್ಕೆ ಒಪ್ಪಿಗೆ ಆಯ್ತಾನೆ ಇವಾಗ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಪ್ಪಿಗೆ ಆಯ್ತಾ ಫಸ್ಟ್ ನೀವು ಹೇಳ್ರಿ ಊರಿನ ಗ್ರಾಮಸ್ಥರಿಗೆ ಆಮೇಲೆ ಟಮಟೆ ಹೊಡಿಯೋಣ ಎಲ್ಲರಿಗೂ ಒಂದು ವಿಷಯ ಮುಟ್ಸೋಣ ಇವಾಗೆಲ್ಲ ನಿಮಗೆಲ್ಲ ಒಪ್ಪಿಗೆ ಆಯ್ತಾನೆ ಪೂಜಾರಪ್ಪರೇ ಹೇಳ್ರಿ ನೋಡ್ರಿ ನಮ್ಮ ಕಡೆಯಿಂದ ಎಲ್ಲ ರೆಡಿ ಇದೆ ನೋಡ್ರಿ ಎಲ್ಲ ನೀವೇನು ಹೇಳ್ತೀರೋ ಅದನ್ನ ಕೇಳ್ತೀವಿ ಮುಂದಕ್ಕೆ ಮಾತಾಡ್ರಿ ನೀವೇನು ಸರಿ ಈಗ ನಾಳೆಯಿಂದ ನಾಡ್ದು ಎಲ್ಲ ರೆಡಿ ಮಾಡ್ಕೊಡ್ರಪ್ಪ ಉತ್ಸವಕ್ಕೆ ಸರಿನಾ ಇವಾಗಲೇ ಹೇಳಿದ್ನಿ ಎಲ್ಲರಿಗೂ ಉತ್ಸವಕ್ಕೆಲ್ಲ ಚೆನ್ನಾಗಿ ಮಾಡೋಣ ಈ ಸಲ ಎಲ್ಲರೂ ಎಷ್ಟೆಷ್ಟು ಆಗ್ತೀರಪ್ಪ ದೊಡ್ಡವ್ರ ತಗೆಲ್ಲ ದುಡ್ಡು ಕಲೆಕ್ಟ್ ಮಾಡಿರಿ ನಾನು ಕೈಲಾದಷ್ಟು ನಾವೆಲ್ಲ ಚೆನ್ನಾಗಿ ದುಡ್ಡು ಕೊಡ್ತೀವಿ ಎಲ್ಲರೂ ಸ್ವಲ್ಪ ದುಡ್ಡು ಎಲ್ಲನೂ ಹಾಕ್ಕೊಂಡು ಗ್ರಾಮಸ್ಥರ ತಗೆಲ್ಲ ಸ್ವಲ್ಪ ದುಡ್ಡು ಇಸ್ಕೊಂಡು ಮಾಡಬೇಕು ಸರಿನಾ ಸರಿ ಆಯ್ತು ಕೊಡ್ರಿ ಇನ್ನು ಹಿಂದೆಗಡೆ ಯಾರೋ ಐತಾರೆ ನೋಡ್ರಿ ಗಡ್ಡಪ್ಪನಿಂದೆ ಯಾರೋ ಹೊಸ್ತಾಗಿ ಎಂಟ್ರಿ ಆಗಿದ್ದಾರೆ ನೋಡ್ರಿ ಓಹೋ ಸೆಂಚುರಿ ಗೌಡ್ರು ಎಲ್ಲಿದ್ರಿ ಗೌಡ್ರೆ ಇಷ್ಟು ದಿವಸ ನೀವು ಇಷ್ಟು ದಿವಸ ಕಾಣೆ ಆಗಿಬಿಟ್ಟಿದ್ರಿ ಊರಾಗೆ ಎಲ್ಲಿದ್ರಿ ಹಾಸ್ಪಿಟ್ಲಾಗಿದ್ದೆ ಕಣಪ್ಪ ಸ್ವಲ್ಪ ಹುಷಾರಿರಲಿಲ್ಲ ಐಸಿನಾಗ ಕಿಕ್ಕಿದ್ರು ನನ್ನ ಐಸಿನಾಗ ಕಿಕ್ಕಿದ್ರಲ್ಲ ಅದಕ್ಕೆ ಒಂದು ವಾರ ಇದ್ದೆ ಐಸಿನಾಗೆ ಚೆನ್ನಾಗಿರಲಿಲ್ಲ ವಯಸ್ಸಾತಲ್ಲ ಏನು ಮಾಡೋಣ ನಮ್ಮ ಮಗ ಅಲ್ಲಿ ಬೆಂಗಳೂರಾಗೆ ಚೆನ್ನಾಗಿ ತೋರಿಸ್ತಾ ದೊಡ್ಡ ಹಾಸ್ಪಿಟ್ಲ್ನಾಗೆ ಚೆನ್ನಾಗಾದ್ನಲ್ಲ ಅದಕ್ಕೆ ಅಲ್ಲಿ ಬೆಂಗಳೂರಾಗೆ ಇರೋಕ್ಕಾಗಲ್ಲ ಕಣಯ್ಯ ಒಬ್ಬನೇ ಕುತ್ಕೊಂಡು ಸಾಕಾಗಿ ಹೋಗ್ಬಿಡ್ತಲ್ಲ ಅಂತ ಅದಕ್ಕೆ ಬಂದೆ ಓಹೋ ಹಂಗೆ ಏನಂಗದ್ರಿ ಗಡ್ಡಪ್ಪನು ನೀವು ಇಬ್ಬರು ಒಂದಾಗ್ತೀರ ಹಂಗಾರೆ ಫಸ್ಟ್ ಹೆಂಗೆ ಚೆನ್ನಾಗಿದ್ರಪ್ಪ ಇಬ್ರು ಗಡ್ಡಪ್ಪ ಫೀಲಿಂಗಿಂದ ಗಡ್ಡ ಬೆಳೆಸ್ಕೊಂಡು ನೋಡಿ ಹಂಗಾಗೇನೆ ನಿಂದೆ ಒಂದು ಫೀಲಿಂಗ್ ಗಡ್ಡಪ್ಪಂಗೆ ನೀವಿಬ್ಬರು ಒಂಥರ ಜೋಡಿ ತಗೊಳಿದ್ದಂಗೆ ಕಣಯ್ಯ ಎಲ್ಲಿದ್ರು ಇಬ್ಬರು ಜೊತೆ ಚೆನ್ನಾಗಿತ್ತು ನೀವಿಬ್ರದ್ದು ಒಂಥರ ಜೋಡಿ ಚೆನ್ನಾಗೈತಿ ನಂದು ಕುಳ್ಳೊಂದು ಹೆಂಗೈತೆ ನೀವಿಬ್ರದ್ದು ಹಂಗೆ ಜೋಡಿ ಭಾರಿ ಚಂದಕೈತಿ ರಂಗಪ್ಪ ಹೇಳ್ರಿ ಗೌಡ್ರಿ ಹೇಳ್ರಿ ಅದೇನಂತ ನೋಡಪ್ಪ 2 ಜೋಡಿ ಎತ್ಕೊಂಡು ಕಲ್ತ್ಕೊಂಡ್ಬಿಟ್ವು ಇನ್ನು ಮುಂದೆ ಊರು ಉದ್ಧಾರನೇ ಊರು ಉದ್ಧಾರನಪ್ಪ ಇಲ್ಲ ಸಾವ್ಕಾರೇ ಯಾವ್ದು ನಾವೇನು ಮಾಡಲ್ಲ ಮಾಮೂಲಿ ಇದ್ದಂಗೆ ಇರ್ತೀವಿ ಅಷ್ಟೇ ನಮಗೂ ವಯಸ್ಸಾತಲ್ಲ ಇನ್ನೇನು ಮಾಡೋಣ ನಾವೇನಂತ ಏನಿಲ್ಲ ಮಾಮೂಲಿ ಇದ್ದಂಗೆ ಇರ್ತೀವಿ ಅಷ್ಟೇ ಛತ್ರಿ ನನ್ನ ಮಕ್ಳು ಕಂಡ್ರಲ್ಲ ನೀವಿಬ್ರು ಊರಾಗೆ ಮುಂಚೆಲಿಂದ ನೋಡ್ಕೊ ಬಂದಿರೋರು ನಾವು ಛತ್ರಿ ನನ್ನ ಮಕ್ಕಳು ನೀವಿಬ್ರು ಸರಿ ಆಯಿತು ಗೌಡ್ರೆ ಏನು ಹಿಂಗೆ ಸಭೆ ಕಲ್ತಿರೋದು ಒಂದು ಸ್ವಲ್ಪ ನಮ್ಗೊಂದು ಸ್ವಲ್ಪ ಕಿವಿ ಮುಟ್ಟಿಸ್ರಿ 5 ವರ್ಷ ಮಾರಾಟ ಮಾಡ್ತಿದ್ವಿ ಗೌಡ್ರೆ ಅದಕ್ಕೆ ಸ್ವಲ್ಪ ಉತ್ಸವ ಮಾಡಬೇಕು ಹಂಗಾಗಿ ಕಲ್ತಿದ್ದೀವಿ ಜನ ಹಂಗೆ ಏನಂದ್ರಿ ನಮ್ಮ ಕಡೆಯಿಂದ ಒಂದು 1000 ರೂಪಾಯಿ ಇರಲಿ ಬರ್ಕೊಳ್ರಿ ನಿಮ್ಮ ತೆಗೆಲ್ಲ ದುಡ್ಡು ಬರಬೇಕು ನಿಮ್ಮ ಮಗಗೆ ಏನು ಜಾಸ್ತಿ ಏನು ದುಡ್ಡು ಕೊಟ್ಟು ಕಳ್ಸವ್ನಿ ಹೆಚ್ಚಾಗಿದ್ರೆ ನಮಗೂ ಸ್ವಲ್ಪ ಕೊಡ್ರಿ ಎಲ್ಲರಿಗೂ ಒಂದು 1000 ಯಾಕೆ ಗೌಡ್ರೆ ಒಂದೇ ಮಾಡಕ್ಕೆ ಹೋಗ್ತೀನಿ ಗೌಡ್ರೆ ಇವನು ಏನನ್ನ ಸಭೆ ಕಿವಿ ಕಲ್ತ್ಕೊಂಡಾಗ್ಲಿ ಬರ್ತದೆ ಬಂದ ಇವನಿಗೆ ನಡಿ ಬೇಗ ತಿರ್ಗಿ ಇಲ್ಲೇ ಒಯ್ಕಂಡು ಆಮೇಲೆ ವಾಶ್ ಮಾಡಿತೈತಿ ಹೋಗ್ ಬರ್ರಿ ಸೆಂಚುರಿ ಗೌಡ್ರೆ ಮುಂದೆ ಬಂದಿಟ್ಟು ಮಾತಾಡೋಣ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದೀರಾ ದೇವ್ರ ಉತ್ಸವನ ನಾನು ಇಲ್ದಂಗೆ ಅದ್ದೂರಿಯಾಗಿ ಮಾಡ್ತಿದ್ದೀರಾ ಇರಲಿ ನಮಗೂ ಒಂದು ಟೈಮ್ ಬರ್ತೈತಿ ಓಹೋ ಗೌಡ್ರು ಇಂಗ್ಲೀಷನ್ನ ಕಲ್ತು ಬಂದಾರ ಬೆಂಗಳೂರಿಗೆ ಹೋಗಿ ಮುಚ್ಕೊಂಡಿರ ನೀನು ಬರೀ ಕಾಮಿಡಿನೇ ಆತೀನಿ ಬರೀ ನಿಮ್ಮದು ಏನು ಎಲ್ಲಿ ಯಾವಾಗ ಏನು ಹೇಳ್ಬೇಕು ಅಂಬಲ್ಲಿ ಗೊತ್ತಾಗಲ್ಲ ಇವನಿಗೆ ಸರಿ ಆಯ್ತು ಗೌಡ್ರೆ ನಮ್ದೊಂದು 1000 ರೂಪಾಯಿ ಬರ್ಕೊಂಡಿದ್ದೀರಲ್ಲ ಎಲ್ಲರೂ ಎಷ್ಟು ಹಾಕಿದ್ದೀರಾ ಹಂಗೆ ಒಂದು ಸ್ವಲ್ಪ ಹೇಳ್ರಿ ಎಲ್ಲರೂ ಒಂದೊಂದು 5-5 ಸಾವಿರ ಹಾಕ್ಯಾರಿ ನಾನೊಂದು 10 ಸಾವಿರ ಹಾಕಿದ್ದೀನಿ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಹೇಳ್ರಿ ಹಂಗೆ ಎಂಟ್ರಿ ಮಾಡ್ಕೊಂಬ
ಓಹೋ ಹೋ 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 ಜೋರಾಗಿ ಹಾಕಿದ್ರಿ ಎಲ್ಲರೂ ಅಮೌಂಟ. ಹ್ಞೂ ನಮ್ದೊಂದು 5,000 ಬರ್ಕೊಳ್ರಿ ಹಂಗಾರೆ. ಸುಮ್ಮನೆ ಹಿಂಗೆ ಯಾಕೆ ನಾವು ಸಾಯೋ ಕಾಲದಾಗ ನೋಡಿ ಸಾಯ್ಬೇಕು ಯಾಕೆ ಆಗಲಿ. ನಂದೊಂದು ಸ್ವಲ್ಪ ಬರ್ಕೊಳ್ರಿ ಹಂಗೆ 5,000. ಸೆಂಚುರಿ ಗೌಡ್ರು ಹೋಗ್ತೇವ್ರೆ ಮುಂದುವರಿಸ್ರಿ. ಸರಿ ಇವತ್ತಿಗೆ ಸಾಕು, ನಾಡ್ದು ನೋಡ್ಕಮ್ಮ.